ಬರೋಣ. ಮಳೆ ಬಂದ ಮೇಲೆ ಪಪ್ಪಂಗದು ಪಪ್ಪಂಗೆ ಫುಲ್ ಟ್ಯಾಂಕ್ ಮಾಡೋಣ. ನಾರ್ಮಲ್ ಏರ್ ಆಯ್ತಾ? ಹಾಂ, ಒಂದು 30 ಬರ್ಬೋದು, ಒಂದು 30 ಬರ್ಬೋದು ಅಷ್ಟೆ. ಹಾಂ, 910 ಮಾಡಿಬಿಡಿ. ಐವತ್ತು ಮಾಡಿ ಸಾಕು. ಹಾಂ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಕಾಸುರ ಆನ್ ಡ್ಯೂಟಿ. ಇವತ್ತಿನ ಒಂದು ಎಪಿಸೋಡ್ ಬಂದ್ಬಿಟ್ಟು ಯಾವ ಥರ ಅಂದರೆ, ಹಿಮಾಲಯನ್ 25,000 ಆಲ್ರೆಡಿ ಓಡಿದೆ ಈ ಗಾಡಿ. ಇದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಹಳೆ ಎಪಿಸೋಡ್ಗಳಲ್ಲಿ ನೋಡಿರ್ತೀರಿ ಏನೇನು ವೀಡಿಯೋ ಮಾಡಿದ್ದೆ ಅಂತ. ಊರಿಗೆ ಬಂದಿದ್ದು ಆ್ಯಂಡ್ ಕಾಲೇಜ್ದೆಲ್ಲ ವೀಡಿಯೋ ಮಾಡಿದ್ದೆ. ಇವತ್ತು ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಎನಿವೇ ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಿತ್ತು. ಸೊ ಫುಲ್ ಟ್ಯಾಂಕ್ ಮಾಡಿ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಇವತ್ತು ಚೆಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಟ್ರಿಪ್ ಹಾಕಿದ್ದೀನಿ ಗಾಡಿಗೆ. ಆಲ್ರೆಡಿ 1 ಕಿಲೋಮೀಟರ್ ಆಗಿದೆ. ಸೊ ಒಂದು 30 to 40 ಕಿಲೋಮೀಟರ್ ಓಡಿಸಿ ಮತ್ತೆ ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿಸಿ ಎಷ್ಟು ಮೈಲೇಜ್ ಬರ್ತಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಅಗ್ರಿಗೇಟ್ ನಾಟ್ ಪರ್ಫೆಕ್ಟ್ಲಿ, ಬಟ್ ಅಗ್ರಿಗೇಟ್ ಆಗಿ ಒಂದು ಎಷ್ಟು ಬರ್ಬೋದು, 30, 25, 35 ರೇಂಜಲ್ಲಿ ಎಷ್ಟು ಬರ್ಬೋದು ಅಂತ ನಾನು ಹೇಳ್ತೀನಿ. ಇವಾಗಿನ್ನು ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಗೆ ಏರ್ ಹಿಡಿಸ್ತೆ. ಫುಲ್ಲು ಡೌನ್ ಆಗಿಬಿಟ್ಟಿತ್ತು, ನಿಂತು ಗಾಡಿ. ಮುಂದೆ ಅದತ್ರ 19 ಹಿಂದ್ಗಡೆದು 27 ಹತ್ರ ಬಂದಿತ್ತು. ಸೊ ಆಲ್ರೆಡಿ 10 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಅರೌಂಡ್ ಇನ್ನೂ ಒಂದು 25-30 ಕಿಲೋಮೀಟರ್ಸ್, ಟೋಟಲ್ ಅರೌಂಡ್ ಒಂದು 50 ಕಿಲೋಮೀಟರ್ಸ್ ಕವರ್ ಮಾಡಿಬಿಟ್ಟು ಒಂದು ಫುಲ್ ಟ್ಯಾಂಕ್ ಮಾಡಿಸಿ ಆಮೇಲೆ ಎಷ್ಟು ಲೀಟರ್ ಕನ್ಸ್ಯೂಮ್ ಆಗಿದೆ ಆ್ಯಂಡ್ ಲೀಟರ್ಗೆ ಎಷ್ಟು ಕಿಲೋಮೀಟರ್ ಹೊಡಿದೆ ಅಂತ ಒಂದು ಅಗ್ರಿಗೇಟ್ ಚೆಕ್ ಮಾಡಿ ಎಷ್ಟು ಮೈಲೇಜ್ ಬರ್ತಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಈಗ ಅರೌಂಡ್ 11 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. ಇನ್ನು ನಾನು ಅರೌಂಡ್ 190 to 200 ಕಿಲೋಮೀಟರ್ ಕವರ್ ಮಾಡಲಿಕ್ಕಿದೆ. ಸೊ ಬನ್ನಿ, 50 ಕಿಲೋಮೀಟರ್ಸ್ ಆದ ತಕ್ಷಣ ನಿಯರರ್ ಪೆಟ್ರೋಲ್ ಬಂಕ್ ಯಾವ್ದು ಸಿಗುತ್ತೆ ಅಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿ ಮತ್ತೇನ ಎಷ್ಟು ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೆಂಗಳೂರು 191 ಕಿಲೋಮೀಟರ್ ಇದೆ. ಸೊ ಯಾರೋ ಡ್ರಾಪ್ ಕೇಳ್ತಾರೆ, ಬಟ್ ಇವತ್ತು ನನ್ನ ಕಾನ್ಸೆಪ್ಟ್ ವರ್ಕ್ ಮಾಡಲ್ಲ, ಯಾಕಂದರೆ ಹಿಂದೆ ಬ್ಯಾಕ್ ಕಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಊರಿಗೆ ಬರಬೇಕಾದ್ರೆ ಎಲ್ಲನೂ ನಾನೇ ಸೆಟ್ ಮಾಡಿಕೊಂಡು ಅನ್ನೊಂದು ಪರ್ಸನ್ನ ಡ್ರಾಪ್ ಕೊಡೋದಕ್ಕೆ ನಾನೇ ಎಲ್ಲ ಪ್ಲ್ಯಾನ್ ಮಾಡಿ ವಿತ್ ಹೆಲ್ಮೆಟ್. ಲಾಸ್ಟ್ ಟೈಮು ಹೆಲ್ಮೆಟ್ ಇಲ್ದೇ ಕರ್ಕೊಂಡ್ಬಂದ್ಬಿಟ್ಟಿದ್ದೆ. ಸೊ ತುಂಬ ಜನ ಹೇಳಿದರು ಕಮೆಂಟಲ್ಲಿ, ಬ್ರೋ ಹೆಲ್ಮೆಟ್ ಇಟ್ಕೊಳ್ಳದೆ ಪಿಲಿಯನ್ ರೈಡರ್ನ ಓಡಿಸೋದು ಅಪರಾಧ ಅಂತ. ಹೌದು, ಬಟ್ ಸಡನ್ ಪ್ಲ್ಯಾನ್ ಬಂದಿದ್ದಕ್ಕೆ ಎಲ್ಲ ಎಕ್ಸಿಕ್ಯೂಟ್ ಮಾಡಿದೆ. ನೆಕ್ಸ್ಟ್ ಟೈಮಿಂದ ಎಲ್ಲನೂ ಪ್ಲ್ಯಾನ್ ಮಾಡಿ ಎಲ್ಲ ಸೆಟ್ ಮಾಡಿಕೊಂಡು ಅವ್ರಿಗೂ ಒಂದು ಮೈಕ್ ಕೊಡಬೇಕು, ಎಲ್ಲ ಮಾತಾಡೋದು ರೆಕಾರ್ಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟಿಂದ ಆ ಥರ ಎಕ್ಸಿಕ್ಯೂಟ್ ಮಾಡೋಣ. ಸೊ ಇವತ್ತು ಹೋಗ್ತಾ ವಾಪಸ್ ನೋ ಪಿಲಿಯನ್ ರೈಡರ್, ಸೋಲೋ ರೈಡ್ ಆ್ಯಂಡ್ ಮೈಲೇಜ್ ಚೆಕ್ ಮಾಡಿಕೊಂಡು ಹಂಗೇನೆ ರೈಡ್ನು ಮಾಡೋಣ. ಬನ್ನಿ, ಕಂಟಿನ್ಯೂ ಮಾಡಿಕೊಂಡು ಹೀಗೆ ಹೋಗ್ತಾ ಒಳ್ಳೊಳ್ಳೆ ಕಂಟೆಂಟ್ನ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ರೈಡ್ನ ಹೀಗೆ ಮುಂದುವರ್ಸೋಣ. ಲೆಟ್ಸ್ ಗೋ. ಸೊ ಈಗ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಹೊಳೆ ನರಸೀಪುರ ಇನ್ನೊಂದು 15 ಕಿಲೋಮೀಟರ್ ಇದೆ. ಅದನ್ನು ರೀಚ್ ಆದಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಒಂದ್ಸತಿ. ಸೊ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಎಷ್ಟಾಗಿದೆ ಆ್ಯಂಡ್ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ. ಸ್ನೇಹಿತರೆ, ಹೊಳೆ ನರಸೀಪುರ ಎಂಟರ್ ಆದ್ವಿ. ಇನ್ನೇನು ಎಕ್ಸಿಟ್ ಹತ್ತಿರ ಬಂದಿದ್ದೀನಿ ಆಲ್ರೆಡಿ.
ಸಿಕ್ಕಾಬಟ್ಟೆ ಮಳೆ ಬರುವ ಸಾಧ್ಯತೆ ತುಂಬ ಚೆನ್ನಾಗಿದೆ. ಮೇಲ್ಗಡೆ ನೋಡ್ತಾ ಇದ್ದೀರಿ, ಫುಲ್ಲು ಮೋಡ ಕರಿಗತ್ತಲೆ ಆಗಿದೆ. ಟೈಮ್ ಇನ್ನೂ 4:20. ನೆಕ್ಸ್ಟ್ ಪೆಟ್ರೋಲ್ ಬಂಕು ಆಲ್ರೆಡಿ 37 ಕಿಲೋಮೀಟರ್ ಆಯಿತು. ನೆಕ್ಸ್ಟ್ ಯಾವುದೇ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೂ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮತ್ತೆ ಅಲ್ಲೇ ನಾನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲೇ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಮೈಲೇಜ್ ಎಷ್ಟು ಬರ್ತಾಯಿದೆ, ಮುಂಚೆ ಎಷ್ಟು ಬರ್ತಿರ್ಬೋದಿತ್ತು ಅನ್ನೋ ಒಂದು ಗೆಸ್ ನನಗೂ ಇರೋದು. ನಾನು ಚೆಕ್ ಮಾಡಿಲ್ಲ ಯಾವತ್ತೂ. ಅದನ್ನು ಎಲ್ಲ ಹೇಳ್ಕೊಂಡು ಹೋಗ್ತಾ ಹೇಳ್ತೀನಿ. ಸ್ನೇಹಿತರೆ, ಮುಂದೆ ಒಂದು ಇಂಡಿಯನ್ ಆಯಿಲ್ ಕಾಣಿಸ್ತಾ ಇದೆ. ಇದೇ ಇಂಡಿಯನ್ ಆಯಿಲಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತೀನಿ. ಕರೆಕ್ಟಾಗಿ 40 ಕಿಲೋಮೀಟರ್ಸ್ ಆಗಿದೆ. ಕಿಲೋಮೀಟರ್ಸ್ ಬಂದ್ಬಿಟ್ಟು ಇಲ್ಲಿ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಅಲ್ಲೇ ಮೊಬೈಲಲ್ಲಿ ಬೇಗ ಕ್ಯಾಲ್ಕುಲೇಟ್ ಮಾಡಿ ಅಂದಾಜಲ್ಲಿ ಎಷ್ಟು ಬರ್ಬೋದು ಅಂತ. ಸೊ ಹೋಗ್ತಾ ಎಷ್ಟು ಬಂದಿದೆ ಅಂತ ಹೋಗ್ತಾ ಹೇಳ್ತೀನಿ. ಮುಂದೆ ಏನು ಮೋಡ ಇಲ್ಲ, ರೈನ್ ಕೋಟ್ ಬೇಕಾದ್ರೆ ಮುಂದೆನೇ ಹಾಕ್ಕೊಂಡ್ರಾಯ್ತು. ಪೆಟ್ರೋಲ್ ಬಂಕಲ್ಲೂ ರಶ್ ಇದೆಯಲ್ಲ ಗುರು. ತುಂಬಿಸೋಣ ಫುಲ್ಲು, ಎಷ್ಟು ಹಿಡಿಯುತ್ತೆ ನೋಡೋಣ. ಹಾಂ ಸಾಕು ಬಿಡು. $50 ಮಾಡ್ಬಿಡಿ. ಎಷ್ಟಕ್ಕೆ? 510 ಪೆಟ್ರೋಲ್ 100 ಆಯಿತು. ಸ್ಕ್ಯಾನರ್ ಕೊಡಿ. ₹150 ಹಿಡಿತು ಫುಲ್ ಟ್ಯಾಂಕು. ಲಾಸ್ಟ್ ಟೈಮು ಅಲ್ಲಿ ಹಾಕ್ಸಿದ್ನಲ್ಲ ಅದಕ್ಕಿಂತ ಜಾಸ್ತಿನೇ ಸ್ವಲ್ಪ ಹಿಡಿತು. ಸೊ ಅರೌಂಡ್ 40 ಕಿಲೋಮೀಟರ್ಸ್ಗೆ ₹150 ಅಂದ್ಕೊಳ್ಳಿ. 1 ಲೀಟರ್ಗೆ ಪೆಟ್ರೋಲು ₹100 ಇದೆ ಇವಾಗ. ಸೊ ಅರೌಂಡ್ 40 ಕಿಲೋಮೀಟರ್ ಈಗ ಒಂದು ₹120 ಓಡಿದೆ ಈ ಲೆಕ್ಕಾಚಾರದಲ್ಲಿ. ಸೊ ಹಿಮಾಲಯನ್ನು ಹಂಗೆ ನೋಡಿದ್ರೆ 1 ಲೀಟರ್ಗೆ ಏನಿಲ್ಲ ಅಂದ್ರೂ 32 to 33 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. ನಾಟ್ ಬ್ಯಾಡ್ ಹಂಗೆ ನೋಡಿದ್ರೆ. ರೆಗ್ಯುಲರಾಗಿ ನಾನು ಸ್ಪೀಡ್ನು ಮೇಂಟೈನ್ ಮಾಡ್ತಾಯಿದ್ದೀನಿ, ಸಿಕ್ಕಾಬಟ್ಟೆ ಬ್ರೇಕ್ಸು ಹಿಡಿತಿದ್ದೀನಿ. ಆ್ಯಂಡ್ ರೋಡ್ ಕೂಡ ನೀವು ನೋಡ್ತಾ ಇದ್ದೀರಿ ನಾರ್ಮಲ್ ಆಗೇ ಇದೆ, ತುಂಬ ಚೆನ್ನಾಗೂ ಏನಿಲ್ಲ. ಸ್ಲೋ ಆ್ಯಂಡ್ ಸ್ಪೀಡ್ ಎರಡೂ ಮಾಡ್ತಾಯಿದ್ದೀನಿ. ಸೊ ಈ ಥರ ವೇರಿಯೇಷನ್ ಇದ್ರೂ ಒಂದು 32 ಕೊಡ್ತಾ ಇದೆ ಅಂದರೆ ಇದು ಒಳ್ಳೆ ಮೈಲೇಜಿನ. ಆ್ಯಕ್ಚುಲಿ ಹೈವೇಗೆ ಹೋದರೆ ನಾವು ಏನಿಲ್ಲ ಅಂದರೂ ಇದೇ ಫೇಸ್ನ ಮೇಂಟೈನ್ ಮಾಡಿದ್ರೆ ಒಂದು 80 to 100 ಆರಾಮಾಗಿ ಒಂದು 35 to 38 ಕೊಡುತ್ತೆ ಅಂತ ಹೇಳ್ತೀನಿ. ಆಲ್ರೆಡಿ ಇದು 25,000 ಕಿಲೋಮೀಟರ್ ಓಡಿದೆ. ನೋಡ್ತಾ ಇದ್ದೀರಲ್ಲ, 34,646 ಕಿಲೋಮೀಟರ್ಸ್ ಓಡಿದೆ. ಸೊ ಇಷ್ಟು ಓಡಿರೋ ಗಾಡಿ ಇಷ್ಟು ಮೈಲೇಜ್ ಕೊಡ್ತಾ ಇದೆ ಅಂದರೆ ಒಳ್ಳೆಯದೇ. ಕೊನೆಯದಾಗಿ ನೋಡಿದ್ರಲ್ಲ ಹಿಮಾಲಯನ್ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದ್ದೀನಿ. 32 to 33 1 ಲೀಟರ್ಗೆ ಕೊಡ್ತಾ ಇದೆ ನಾರ್ಮಲ್ ರೋಡ್ಸಲ್ಲಿ. ಇನ್ನು ಹೈವೇಯಲ್ಲಿ ಅರೌಂಡ್ 35 to 38 ಆರಾಮಾಗಿ ಕೊಡುತ್ತೆ. ಇನ್ನು ನೀವು ಕ್ಲೀನಾಗಿ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಓಡಿಸ್ತೀನಿ ಅಂದರೆ 40 ಕಿಲೋಮೀಟರ್ ಎಲ್ಲ ಆರಾಮಾಗಿ ಸಿಗುತ್ತೆ. ಯಾವುದೇ ರೀತಿಯ ಮೋಸ ಇಲ್ಲ. ಹಿಮಾಲಯನ್ ಒಳ್ಳೆ ಮೈಲೇಜೇ ಕೊಡುತ್ತೆ ಈ ರೀತಿ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಕಂಫರ್ಟ್ಗೆ ಆ್ಯಂಡ್ ಟೂರಿಂಗ್ ಗಾಡೀಲಿ ಇಷ್ಟು ಮೈಲೇಜ್ ಬರ್ತಾ ಇದೆ ಅಂದರೆ ತುಂಬಾ ಒಳ್ಳೆಯ ವಿಷಯ ಆ್ಯಕ್ಚುಲಿ. ಸೊ ಇಷ್ಟು ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೈಲೇಜ್ ಟೆಸ್ಟ್ ಮಾಡಿದಂಥ ಈ ಒಂದು ಸಣ್ಣ ಲಾಗ್ನ ಎಂಡ್ ಮಾಡುವಂಥ ಸಮಯ. ಈ ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಹಿಮಾಲಯನ್ ತೊಗೊಂಡಿರೋಂಥ ಸ್ನೇಹಿತರಿಗೆ ಎಷ್ಟೋ ಜನ ಚೆಕ್ಕೇ ಮಾಡಿರಲ್ಲ, ಕನ್ಫ್ಯೂಷನ್ ಇರ್ತಾರೆ ಎಷ್ಟು ಬರ್ತಿರ್ಬೋದು ಮೈಲೇಜು ಅದು ಇದು ಅಂತ. ಅವ್ರಗಳಿಗೆ ಶೇರ್ ಮಾಡಿ. ಮೈಲೇಜ್ ಚೆನ್ನಾಗೇ ಕೊಡುತ್ತೆ. ಆ್ಯಂಡ್ ಫುಲ್ ಟ್ಯಾಂಕ್ ಹಾಕ್ಸಿ ನೀವು ಒಂದ್ಸತಿ ನಿಮ್ಮ ಗಾಡಿಗಳನ್ನ ಚೆಕ್ ಮಾಡಿದರೆ ನಿಮ್ಮ ಹಿಮಾಲಯನ್ ಎಷ್ಟು ಮೈಲೇಜ್ ಕೊಡ್ತಿರ್ಬೋದು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.